ಬಣ ಕಿತ್ತಾಟದ ಮಧ್ಯೆ ಚಾಮುಂಡಿ ಬೆಟ್ಟಕ್ಕೆ ಯತ್ನಾಳ್ ಭೇಟಿ ನೀಡಿದ್ದಾರೆ. ಬಿಜೆಪಿಯ ಬಣ ಬಡಿದಾಟ ಒಂದ್ ಕಡೆ ಜೋರಾಗಿದೆ. ಅದರ ನಡುವೆ ಯತ್ನಾಳ್ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿದ್ದಾರೆ. ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಫೈಲ್ ನೀಡಿ ವಿಶೇಷ ಪೂಜೆಯನ್ನ ಮಾಡಿಸಿದ್ರು ಯತ್ನಾಳ್. ಚಾಮುಂಡೇಶ್ವರಿ ದೇವಿ ಸನ್ನಿಧಿಯಲ್ಲಿ ಒಂದು ಫೈಲ್ ಅನ್ನ ಕೊಟ್ಟು ಅರ್ಚಕರಿಗೆ ಇದಕ್ಕೊಂದು ವಿಶೇಷವಾದಂತ ಪೂಜೆ ಮಾಡಿ ಅಂತ. ನಂತರ ಕಾಣಿಕೆ ಕೂಡ 1 ಲಕ್ಷ ಹುಂಡಿಗೆ 1 ಲಕ್ಷ ಕಾಣಿಕೆ ಹಾಕಿದ್ದಾರೆ ಯತ್ನಾಳ್. ಸೊ ಚಾಮುಂಡೇಶ್ವರಿಗೆ ವಿಶೇಷ ಹರಕೆಯನ್ನು ತೀರಿಸಿದ್ರು ಯತ್ನಾಳ್. ಬಹುಶಃ ಅವ್ರು ಅಂದ್ಕೊಂಡಿರುವಂಥ ಕೆಲಸಗಳು ಆಗಿದೆ. ಸೊ ಆ ಒಂದು ವಿಚಾರಕ್ಕೆ ಈಗ 1 ಲಕ್ಷ ಕಾಣಿಕೆ ಹುಂಡಿಗೆ ಹಾಕಿದ್ದಾರೆ. ಜೊತೆಗೆ ಫೈಲನ್ನು ಕೂಡ ಕೊಟ್ಟು ಅಲ್ಲಿ ಪೂಜೆ ಮಾಡ್ರಿ ಅಂತ ಅಲ್ಲಿ ಅರ್ಚಕರಿಗೆ ಹೇಳಿದ್ದಾರೆ. ಇದಕ್ಕೊಂದು ವಿಶೇಷವಾದಂಥ ಪೂಜೆ ಮಾಡಿ ಅಂತ. ಹಾಗಾಗಿ ಏನದು ಫೈಲ್ ಅನ್ನೋದ್ರ ಬಗ್ಗೆ, ಜೊತೆಗೆ 1 ಲಕ್ಷ ಕಾಣಿಕೆ ಹುಂಡಿಗೆ ಹಾಕಿರುವಂಥದ್ರ ಮರ್ಮ ಏನು, ಇದೆಲ್ಲವೂ ಕೂಡ ಈಗ ರಾಜಕೀಯ ವಲಯದಲ್ಲಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಸೊ ಬಣ ಕಿತ್ತಾಟದ ಮಧ್ಯೆ ಈಗ ಚಾಮುಂಡಿ ಬೆಟ್ಟಕ್ಕೆ ಯತ್ನಾಳ್ ಆಗಮಿಸಿದ್ದಾರೆ. ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಬಂದು ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಿದ್ರು. ಸೊ ಈ ರೆಬೆಲ್ಸ್ ಗುಂಪಿನ ಲೀಡರ್ ಅಂತಲೇ ಈಗ ಗುರುತಿಸ್ಕೊಂಡಿರುವಂಥ ಫೈರ್ ಬ್ರ್ಯಾಂಡ್ ಬಿಜೆಪಿಯ ಯತ್ನಾಳ್ ಇವತ್ತು ಪೂಜೆ ಸಲ್ಲಿಸಿದ್ದಾರೆ. ನೋಡಿ, ಇದೇ ಫೈಲ್ ನೀವೇನು ನೋಡ್ತಿದ್ರಲ್ಲ, ಈಗ ಇದೇ ಫೈಲನ್ನು ನೀಡಲಾಯಿತು. ಅಲ್ಲಿ ಒಂದಷ್ಟು ಡಾಕ್ಯುಮೆಂಟ್ ಇರುವಂಥ ಫೈಲ್ ಅದು. ಸೊ ಅದನ್ನು ಅರ್ಚಕರಿಗೆ ನೀಡಿ ಗರ್ಭಗುಡಿಯಲ್ಲಿ ವಿಶೇಷವಾದಂಥ ಅರ್ಚನೆ ಕೂಡ ಮಾಡಿದರು. ನಂತರ 1 ಲಕ್ಷ ಈಗ ಕಾಣಿಕೆ ಹುಂಡಿಗೆ ಹಾಕ್ತಿರುವಂಥ ದೃಶ್ಯ ಇದು. ಯತ್ನಾಳ್ 1 ಲಕ್ಷ ಹಾಕಿದ್ದಾರೆ ಅಂತಂದರೆ ಮೇ ಬಿ ಅವರು ಏನು ಅಂದ್ಕೊಂಡಿದ್ದಾರೆ ಅಥವಾ ಏನು ದೇವರಲ್ಲಿ ಬೇಡ್ಕೊಂಡಿದ್ರು ಅದು ನೆರವೇರಿದೆಯಾ ಅನ್ನೋದು ರೀತಿಯಾಗಿ. ಅಂದರೆ ಸಾಮಾನ್ಯವಾಗಿ ದೇವಸ್ಥಾನಕ್ಕೆ ಹೋದಾಗ ಕಾಣಿಕೆ ಹಾಕ್ತೀವಿ, ಬಟ್ ಇಲ್ಲಿ 1 ಲಕ್ಷ ಹಾಕಿರೋದು, ಜೊತೆಗೆ ಫೈಲನ್ನು ಕೊಟ್ಟು ಅಲ್ಲಿ ವಿಶೇಷವಾದಂಥ ಅರ್ಚನೆಯನ್ನು ಮಾಡಿಸಿರೋದು, ಪೂಜೆ ಮಾಡಿಸಿರೋದು ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಏನದು ಫೈಲ್, ಹೇಗೆ? ಸೊ ಬಿಜೆಪಿಯಲ್ಲಿ ತನ್ನದೇ ಆದಂಥ ಒಂದು ರೆವಲ್ಯೂಷನನ್ನು ಸದ್ಯಕ್ಕೆ ಶುರು ಮಾಡಿರುವಂಥ, ಅಂದರೆ ತಮ್ಮದೇ ಆದಂಥ ಒಂದು ಧ್ವನಿ ಎತ್ತುವಂಥದ್ದು. ಅವ್ರ ಜೊತೆ ಒಂದಷ್ಟು ಶಾಸಕರು, ಮಾಜಿ ಶಾಸಕರು ಇವರೆಲ್ಲರೂ ಕೂಡ ಇದ್ದಾರೆ. ಬಹುತೇಕ ಮಾಜಿ ಶಾಸಕಗಳೇ ಹೆಚ್ಚಾಗಿರೋದು. ಸೊ ಬಣ ಕಿತ್ತಾಟದ ಮಧ್ಯೆ ಈಗ ಚಾಮುಂಡಿ ಬೆಟ್ಟದಲ್ಲಿ ಯತ್ನಾಳ್ ಪೂಜೆ ಸಲ್ಲಿಸಿದ್ದಾರೆ. ಮೈಸೂರಿನಲ್ಲಿ ಅಧಿದೇವತೆ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ಯತ್ನಾಳ್. ಈ ಭೇಟಿಯ ಉದ್ದೇಶ ಹಾಗೇನೆ ಆ ಫೈಲ್ ಕೊಟ್ಟಂಥದ್ದು, ಜೊತೆಗೆ 1 ಲಕ್ಷ ಕಾಣಿಕೆ ಹುಂಡಿಗೆ ಹಾಕಿರೋದು ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗಿದೆ.